ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಾರ್ತಳ್ಳಿಯ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ಆರೋಪಿ ಮಹೇಂದ್ರ ರೆಡ್ಡಿ ಪೊಲೀಸ್ ವಿಚಾರಣೆ ವೇಳೆ ಅನೇಕ ಸ್ಫೋಟಕ ಸತ್ಯಗಳನ್ನು ಬಾಯಿ ಬಿಟ್ಟಿದ್ದಾನೆ. ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಯನ್ನು ಕೊಲೆ ಮಾಡೋದಕ್ಕೆ 3 ಕಾರಣಗಳನ್ನು ಪೊಲೀಸರ ಮುಂದೆ ಇಟ್ಟಿದ್ದಾನೆ. ಆಸ್ತಿ, ಅನೈತಿಕ ಸಂಬಂಧ ಹಾಗೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಪಟ್ಟಂತೆ ಈ ಕೊಲೆ ಮಾಡಿರೋದಾಗಿ ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಬಾಯಿ ಬಿಟ್ಟಿದ್ದಾನೆ. ಕೃತಿಕಾ ರೆಡ್ಡಿಯನ್ನು ಕೊಲೆ ಮಾಡುವ ಮೊದಲೇ ಮಹೇಂದ್ರ ರೆಡ್ಡಿ ಪ್ರೀ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ. ಕೃತಿಕಾ ರೆಡ್ಡಿಗೆ ತಾನು ಡಿವೋರ್ಸ್ ಕೊಟ್ಟರೆ ತನಗೆ ಆಕೆಯ ತಂದೆಯ ಮನೆಯ ಆಸ್ತಿ ಸಿಗೋದಿಲ್ಲ, ಹಾಗಾಗಿ ಆಕೆಗೆ ಡಿವೋರ್ಸ್ ಕೊಡೋದು ಬೇಡ, ಡಿವೋರ್ಸ್ ಕೊಟ್ಬಿಟ್ರೆ ಸಮಾಜದಲ್ಲಿ ಮರ್ಯಾದೆ ಕೂಡ ಹೋಗುತ್ತೆ, ಹೀಗಾಗಿ ಡಿವೋರ್ಸ್ ಕೊಡದೇನೆ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾನೆ ಅಂತ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪೊಲೀಸ್ ಎನ್ಕ್ವೈರಿ ವೇಳೆ ಹೇಳ್ಕೊಂಡಿದ್ದಾನೆ. ಇನ್ನು ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಹೆಂಡತಿ ಕೃತಿಕಾ ರೆಡ್ಡಿಯನ್ನು ಕೇರ್ ಮಾಡೋದು ಮಹೇಂದ್ರ ರೆಡ್ಡಿಗೆ ತೀರಾ ಹಿಂಸೆ ಆಗಿರುತ್ತಂತೆ. ಹೆಂಡತಿಯನ್ನು ಕೇರ್ ಮಾಡೋದಕ್ಕೆ ಇವನಿಗೆ ಇಷ್ಟ ಇರೋದಿಲ್ಲ. ದಿನಪೂರ್ತಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಿಕೊಂಡು ಸಂಜೆ ಮನೆಗೆ ಬಂದು ಇವಳನ್ನು ನೋಡ್ಕೊಳ್ಬೇಕಾಗಿತ್ತು. ಅಂದರೆ ನಾನು ಹಾಸ್ಪಿಟಲಲ್ಲೂ ರೋಗಿಗಳನ್ನ ನೋಡ್ಕೊಳ್ತೀನಿ, ನಾನು ಮನೆಯಲ್ಲೂ ರೋಗಿಯನ್ನು ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಚಿಂತೆ ಮಹೇಂದ್ರ ರೆಡ್ಡಿಗೆ ಕಾಡ್ತಾ ಇರುತ್ತೆ. ಕೃತಿಕಾ ರೆಡ್ಡಿಗೆ ಗ್ಯಾಸ್ಟ್ರಿಕ್ ಆರೋಗ್ಯ ಸಮಸ್ಯೆ ಇರೋದನ್ನು ಆಕೆ ಪೋಷಕರು ಮದುವೆ ಮುಂಚೆನೇ ಮಹೇಂದ್ರ ರೆಡ್ಡಿಗೆ ತಿಳಿಸಿರಲಿಲ್ಲ ಅಂತೆ. ಇದು ಮಹೇಂದ್ರ ರೆಡ್ಡಿಯ ಕೋಪಕ್ಕೆ, ಬೇಸರಕ್ಕೆ ಎಲ್ಲದಕ್ಕೂ ಕಾರಣ ಆಗುತ್ತೆ. ಆದರೆ ಮದುವೆ ಆದ ಬಳಿಕ ಕೃತಿಕಾ ರೆಡ್ಡಿಗೆ ಆಕೆ ಪೋಷಕರು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅನ್ನೋದನ್ನೆಲ್ಲ ಚೆನ್ನಾಗಿ ಮಹೇಂದ್ರ ರೆಡ್ಡಿ ಅವನು ತಿಳ್ಕೊಂಡಿರ್ತಾನೆ. ಆರೋಪಿ ಮಹೇಂದ್ರ ರೆಡ್ಡಿಗೆ ತಿಂಗಳಿಗೆ 70,000 ರಿಂದ 80,000 ರೂಪಾಯಿ ಫೆಲೋಶಿಪ್ ಹಣ ಕೂಡ ಬರ್ತಾ ಇತ್ತು. ಇನ್ನು ಪೊಲೀಸ್ ವಿಚಾರಣೆ ವೇಳೆ ತನಗೆ ಕೃತಿಕಾ ಹೊರತುಪಡಿಸಿ ಬೇರೆ ಯುವತಿಯ ಜೊತೆಗೆ ಅನೈತಿಕ ಸಂಬಂಧ ಇರೋದನ್ನು ಕೂಡ ಈ ಮಹೇಂದ್ರ ರೆಡ್ಡಿ ಒಪ್ಕೊಂಡಿದ್ದಾನೆ. ಆದರೆ ಅನೈತಿಕ ಸಂಬಂಧಕ್ಕೋಸ್ಕರ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತಲೂ ಹೇಳ್ಕೊಂಡಿದ್ದಾನೆ. ಪೊಲೀಸರಿಗೆ ನೀವು ಇಷ್ಟೊಂದು ಆಳವಾಗಿ ತನಿಖೆ ಮಾಡ್ತೀರಾ ಅಂತ ಮೊದಲೇ ಗೊತ್ತಿದ್ರೆ ಕೊಲೆಯನ್ನೇ ಮಾಡ್ತಾ ಇರಲಿಲ್ಲ ಅಂತಲೂ ಮಹೇಂದ್ರ ರೆಡ್ಡಿ ಪೊಲೀಸ್ ತನಿಖೆ ಮುಂದೆ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ಅನಸ್ತೇಶಿಯಾ ಕೊಟ್ಟು ಸಾಯಿಸಿದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲ್ಲ, ಸಾವಿನ ನಿಖರ ಕಾರಣ ಯಾವುದೇ ತನಿಖೆಯಿಂದ ಹೊರಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಮಹೇಂದ್ರ ರೆಡ್ಡಿ ಹೇಳ್ಕೊಂಡಿದ್ದಾನೆ. ಪೊಲೀಸರು ಇಷ್ಟೊಂದು ಟೆಕ್ನಿಕಲ್ ಆಗಿ ತನಿಖೆ ಮಾಡ್ತೀರಂತ ಗೊತ್ತಿರಲಿಲ್ಲ, ಈ ಮಟ್ಟದ ತನಿಖೆ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಕೊಲೆನೇ ಮಾಡ್ತಾ ಇರಲಿಲ್ಲ ಅಂತ ಆರೋಪಿ ಮಹೇಂದ್ರ ರೆಡ್ಡಿ ಪೊಲೀಸ್ ತನಿಖೆ ವೇಳೆ ಬಾಯಿ ಬಿಟ್ಟಿದ್ದಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.